ಇನ್ನೊಂದು ನಿನ್ನೆ ಸಂಸತ್ನಲ್ಲಿ ರಾಜನಾಥ್ ಸಿಂಗ್ ಅವರು ಒಂದು ಮಾತು ಹೇಳಿ ಸ್ಪೀಚ್ ಮಾಡಿದ್ರು, ಸಂವಿಧಾನದ ಮೂಲತತ್ವವನ್ನು ಕಾಂಗ್ರೆಸ್ ಬದಲಾಯಿಸಿದೆ ಅಂತ. ಈ ದೇಶದಲ್ಲಿ ಯಾರಾದರೂ ಅಂಬೇಡ್ಕರ್ ಸಂವಿಧಾನನ ಹೆಚ್ಚು ಬಾರಿ ಬದಲಾವಣೆ ಮಾಡಿರೋದು ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ. ಹೈಯೆಸ್ಟ್ ಸಂವಿಧಾನವನ್ನು ಈ ದೇಶದಲ್ಲಿ ಬದಲಾವಣೆ ಮಾಡಿರುವಂಥದ್ದು ಕಾಂಗ್ರೆಸ್. ಸಂವಿಧಾನಕ್ಕೆ ಅಪಚಾರ ಮಾಡಿ 1975ನೇ ಇಸ್ವಿಯಲ್ಲಿ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶಕ್ಕೆ ದ್ರೋಹ ಬಗ್ದಂಥ ಪಾರ್ಟಿ ಕಾಂಗ್ರೆಸ್ಸು. ನಿನ್ನೆ ಪ್ರಿಯಾಂಕಾ ವಾದ್ರಾ ಅವರು ಏನು ಸಂವಿಧಾನ ಬಗ್ಗೆ ಮಾತಾಡಿದ್ದು, ಹಾಗಾದರೆ ಸಂವಿಧಾನ ವಿರೋಧಿಯಾಗಿ ಎಮರ್ಜೆನ್ಸಿ ತಂದ್ರಲ್ಲ, ಅದ್ರ ಬಗ್ಗೆ ಯಾಕೆ ಚಕಾರ ಎತ್ತಿಲ್ಲ? ಅದ್ರ ಬಗ್ಗೆ ವಿಷಾದ ಹೇಳ್ಬೇಕಾಯ್ತಲ್ಲ. ತಪ್ಪಾಯಿತು, ಕಾಂಗ್ರೆಸ್ ಪಾರ್ಟಿ ಎಮರ್ಜೆನ್ಸಿ ತಪ್ಪು ಅಂತ ಎಂದಾನ ಒಂದಿನ ಹೇಳಿದ್ದಾರಾ? ಇವ್ರು ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಹೇಳ್ಬೇಕಾಯ್ತು, ಕ್ಷಮಾಪಣೆ ಕೇಳಬೇಕಾಯ್ತು, ಮತ್ತು ಬಿಡುಗಡೆ ಮಾಡಬೇಕಾಯ್ತು. ಸಂವಿಧಾನಕ್ಕೆ ಎಷ್ಟು ಬಾರಿ ಬದಲಾವಣೆ ಕಾಂಗ್ರೆಸ್ ಮಾಡಿದೆ, ಎಷ್ಟು ಬಾರಿ ಬದಲಾವಣೆಯನ್ನು BJP ಮಾಡಿದೆ, ಅದನ್ನು ಸದನದ ಮುಂದೆ ಇಡಬೇಕಾಯ್ತು. ಅದು ಬಿಟ್ಬಿಟ್ಟು ಸಂತೆಯಲ್ಲಿ ಭಾಷಣ ಮಾಡ್ದಂಗೆ ಮಾಡಿದ್ದಾರೆ. ಅದಕ್ಕೆ ಪ್ರಿಯಾಂಕಾ ಗಾಂಧಿಯವರ ಭಾಷಣಕ್ಕೆ 3 ನಯಾ ಪೈಸದ್ದು ಬೆಲೆನೂ ಇಲ್ಲ. ದಾಖಲೆಗಳಿಲ್ಲದೆ ಸುಮ್ಮನೆ ಸಂತೆ ಭಾಷಣ ಮಾಡ್ದಂಗೆ ಮಾಡಿದ್ದಾರೆ. ದಾಖಲೆ ಇಟ್ಟು ಮಾತಾಡಬೇಕಾಯ್ತು. ಸಂವಿಧಾನಕ್ಕೆ ಎಷ್ಟು ಬಾರಿ ಬದಲಾವಣೆಯನ್ನು BJP ಮಾಡಿದೆ ಹೇಳ್ಬೇಕಲ್ಲ ಅವರು. ಅದನ್ನು ಹೇಳಲೇ ಇಲ್ಲ, ಆ ಮಾತೇ ಇಲ್ಲ ಅವ್ರ ಹತ್ರ. ಅದರಿಂದ ಹೊಸದಾಗಿ ಏನೋ ಅಳಕ್ ಪುಳ್ಕಂತ ಗೆದ್ದಿದ್ದಾರೆ ಬೈ ಎಲೆಕ್ಷನಲ್ಲಿ, ಹೊಸ ಉರುಪಿನಿಂದ ಮಾತಾಡಿದ್ದಾರೆ ಅಷ್ಟೇ.